ಸಮಗ್ರವಾದಂತಹ ಪೂಜಾ ಕೈಂಕರ್ಯಗಳೊಂದಿಗೆ ಕ್ರಮಗಳೊಂದಿಗೆ ವರಮಹಾಲಕ್ಷ್ಮಿ ಪೂಜೆಯನ್ನ ನಿಮ್ಮ ನೇತೃತ್ವದಲ್ಲಿ ಮಾಡಿದ್ದೇವೆ. ಈ ವರಮಹಾಲಕ್ಷ್ಮಿ ಪೂಜೆಯ ಹಿಂದಿರುವಂತಹ ಕಥೆ ಏನು, ಇದು ಹೇಗೆ ಬಂತು ಗುರುಗಳೇ, ಅದನ್ನ ತಿಳಿಸ್ಕೊಡಿ. ಶಿವನು ಹೇಳುವನು, ಗಿರಿಜೆ ವ್ರತ ಮಾಡುವ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಶುಚಿರ್ಭೂತಲಾಗಿ ಮಡಿಬಟ್ಟೆಯಿಂದ ಪೂಜೆಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ರಂಗವಲ್ಲಾದಿಗಳಿಂದ ಸಾರಿಸಿ ನೆಲದ ಮೇಲೆ ದಿವ್ಯವಾದ ಮಂಟಪವನ್ನು ನಿರ್ಮಿಸಿ ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳಗಳ ಪದ್ಮಗಳನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಕಲಶವನ್ನಿಟ್ಟು ಪ್ರಾಣಪ್ರತಿಷ್ಠೆ ಮಾಡಿ ಕಲ್ಪೋಕ್ತ ಶಾಸ್ತ್ರೋಕ್ತವಾಗಿ ಪೂಜಾದಿಗಳನ್ನು ಮಾಡಿ ವಿಧ ವಿಧವಾದ ಭಕ್ಷ್ಯ ಭೋಜಗಳಿಂದ ಒಂದು ಜಗನ್ಮಾತೆ ಆಗಿರುವಂತಹ ವರಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕು. ತದನಂತರ ಪ್ರದಕ್ಷಿಣೆಗಳನ್ನು ಕೂಡ ಬ್ರಾಹ್ಮಣರಿಗೆ ಅರ್ಪಣೆ ಮಾಡಬೇಕು. ಪಂಚಕನ್ಯೆಯರು ಅಥವಾ ಪಂಚ ಸುಮಂಗಲಿಯರಿಗೆ ವಿಶೇಷವಾಗಿರುವಂತಹ ದಾನಾದಿಗಳನ್ನು ಮಾಡುವಂಥ ಇದರಿಂದ ತುಂಬ ಅನೇಕ ಫಲಗಳನ್ನು ಪಡ್ಕೊಳ್ಬಹುದು ಅಂತ ಹೇಳಿದ ನಂಬಲಿಗೆ ಶಿವನು ಪಾರ್ವತಿಗೆ ಹೇಳಿದ ವಿಚಾರವು ಸೂತ ಸನಕಾದಿ